ಮೊದಲ ಸರಿ ಇಲ್ಲ, ಯಾರು ಗಂಡ ಮಕ್ಕಳಾಗಿದ್ರೆ ಇತ್ತ. ಜನರ ಫೇವ್ರೆಟ್ ಕಂಟೆಸ್ಟೆಂಟ್ ಅಂದ್ರೆ ಅದು ಹನುಮಂತ ಆಗಿದ್ದಾರೆ. ಏನ್ ಮೋಸ ಗುರು ಇವ್ರದು. ಇನ್ನೊಂದ್ಸರಿ ಇದನ್ನ ರಿಪೀಟ್ ಮಾಡಿದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತೀರಾ ಅಂತ ಹೇಳ್ತಿದ್ದಾರೆ. ಕರೆಕ್ಟ್ ಆಗಿ ನಿಯತ್ತಾಗಿ ಮಾಡ್ಬೇಕಾಕೈತ್ರಿ ಉಸ್ತುವಾರಿ. 3 ಬಾರಿ ಕಳಪೆ ಕೊಡ್ತಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಜನರ ಫೇವ್ರೆಟ್ ಕಂಟೆಸ್ಟೆಂಟ್ ಅಂದ್ರೆ ಅದು ಹನುಮಂತ ಆಗಿದ್ದಾರೆ. ಇನ್ನು ಹನುಮಂತ ಅವರು ಬಿಗ್ ಬಾಸ್ ಮನೆಯಲ್ಲಿ ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಆದ್ರೆ ಈಗ ಹನುಮಂತ ಅವರಿಗೆ ಕಿಚ್ಚ ಸುದೀಪ್ ಅವರು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ನೊಂದ್ಸರಿ ಇದನ್ನ ರಿಪೀಟ್ ಮಾಡಿದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತೀರಾ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಏನಿದ್ರು ಸ್ಟೋರಿ ಅಂತ ಎಲ್ಲಿದೆ ನೋಡಿ. ನಿನ್ನೆಯ ಪಂಚಾಯಿತಿಯಲ್ಲಿ ಟಾಸ್ಕ್ ಗಳ ಗಲಾಟೆಯನ್ನು ಚರ್ಚಿಸಿದ ಕಿಚ್ಚ ಸುದೀಪ್ ಅವರು ಎಲ್ರಿಗೂ ಖಡಕ್ ಆಗಿ ಕ್ಲಾಸ್ ತೆಗೆದುಕೊಂಡ್ರು. ಎಲ್ಲರಿಗೂ ಎಚ್ಚರಿಕೆ ಕೊಟ್ಟ ಕಿಚ್ಚ ಸುದೀಪ್, ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಗಳನ್ನ ಕರೆಕ್ಟ್ ಆಗಿ ಆಡೋಕೆ ಆದ್ರೆ ಆಡಿ, ಇಲ್ಲದಿದ್ರೆ ಈ ವೇದಿಕೆ ಮೂಲಕ ನಾನೇ ನಿಮಗೆ ಮಾತು ಕೊಡ್ತೀನಿ. ಟಾಸ್ಕ್ ಅನ್ನ ನಡೆಸೋದಕ್ಕೆ ನಾನು ಬಿಡಲ್ಲ, ಹಾಗೆ ಇರಿ ಅಂತ ಹೇಳಿದ್ರು. ಇನ್ನು ಟಾಸ್ಕ್ ಅಂತ ಬಂದಾಗ ಬರೀ ಟಾಸ್ಕ್ ಆಡಿದ್ರೆ ಓಕೆ. ಈ ವಾರ ನಡೆದಿರೋ ಎಲ್ಲ ಉಸ್ತುವಾರಿ ನಡೆಸಿರೋ ರೀತಿ ನನಗೆ ಹೇಸಿಗೆ ಆಯ್ತು. ಒಳ್ಳೆಯದನ್ನ ನೋಡೋಕೆ ನೀವ್ ಯಾರು ರೆಡಿನೇ ಇಲ್ಲ. ಫೌಲ್ ಫೌಲ್ ಅಂತ 20 ಸೆಕೆಂಡ್ ಆಟ ನಿಲ್ಲಿಸ್ತೀರಾ. ಇಷ್ಟಕ್ಕೂ ಈ ಫೌಲ್ ಅನ್ನೋದೇ ಬಿಗ್ ಬಾಸ್ ನ ಯಾವುದೇ ಸೀಸನ್ ನಲ್ಲೂ ಇರಲಿಲ್ಲ. ನೀವೇ ಈ ರೂಲ್ಸ್ ಗಳನ್ನ ಮಾಡ್ಕೊಂಡಿದ್ದೀರಾ. ಇನ್ನು ಭವ್ಯ ಹಾಗೂ ಚೈತ್ರ ಅವರು ಫೌಲ್ ಆದಾಗ 20 ಸೆಕೆಂಡ್ ಅನ್ನ ಎಣ್ಸೋ ರೀತಿಯೇ ಬೇರೆ ಇರುತ್ತೆ. ಇಬ್ರದ್ದು ಒಂದೊಂದು ಸ್ಪೀಡ್ ಆಗಿರುತ್ತೆ. ಇನ್ನು ಆಟ ಆಡದೆ ಇರೋರು ಮಾತಾಡಬಾರ್ದು ಅಂದ್ರೆ ಹೇಗೆ? ಅವರು ಅಲ್ಲಿ ಕೂತ್ಕೊಂಡು ಇನ್ನೇನ್ ಮಾಡಕ್ ಸಾಧ್ಯ? ಆಟ ಆಡೋರಿಗೆ ಪ್ರೋತ್ಸಾಹ ತಾನೇ ಕೊಡ್ಬೇಕು. ಉಸ್ತುವಾರಿಗಳಾಗಿರೋರು ಎಲ್ಲಿ ಏನ್ ಮಾಡ್ಬೇಕು, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ಬೇಕು. ಪ್ಲೇಯರ್ಸ್ ಮಾತ್ರ ಪ್ಲೇಯರ್ಸ್ ಆಗಿ ಆಟ ಆಡ್ಬೇಕು. ಉಸ್ತುವಾರಿಗಳು ಪ್ಲೇಯರ್ಸ್ ಆಗ್ಬಾರ್ದು. ಆದ್ರೆ ಇಲ್ಲಿ ಉಸ್ತುವಾರಿಗಳು ಪ್ಲೇಯರ್ಸ್ ಆಗ್ತಾ ಇದ್ದಾರೆ. ಈ ವಾರ ನಡೆದ ಉಸ್ತುವಾರಿ ನಡೆಸಿರೋ ರೀತಿ ತುಂಬಾನೇ ಕೆಟ್ಟದಾಗಿತ್ತು ಅಂತ ಸುದೀಪ್ ಹೇಳಿದ್ರು. ಉಸ್ತುವಾರಿಗಳು ಜವಾಬ್ದಾರಿಗಳನ್ನು ಮರೆತು ಆಟದ ದಾರಿಯನ್ನ ತಪ್ಪಿಸ್ತಾ ಇದ್ದಾರೆ. ಏನ್ ಮೋಸ ಗುರು ಇವ್ರದು. ಮಾತಿನ ಮಿತಿಗಳು ಮೀರ್ತಾ ಹೋಗ್ತಾ ಇದ್ದಾರೆ. ಮೊದಲ ಸರಿ ಇಲ್ಲ, ಯಾರು ಗಂಡ ಮಕ್ಕಳಾಗಿದ್ರೆ ಇತ್ತ. ಇನ್ನು ಇದೇ ವೇಳೆ ಹನುಮಂತನಿಗೂ ಕೂಡ ನಿಮ್ಮ ಬಾಯಿಂದ ಇನ್ನೊಂದ್ಸಾರಿ ಟಾಸ್ಕ್ ರದ್ದಾದ್ರೂ ಪರವಾಗಿಲ್ಲ ಅಂತ ಬಂದ್ರೆ ಸರಿ ಇರಲ್ಲ. ನಿಮಗೆ ಎಷ್ಟೇ ಓಟ್ ಬೀಳ್ತಾ ಇರಲಿ, ಹೊರಗಡೆ ಕಳಿಸೋ ಜವಾಬ್ದಾರಿ ನನ್ನದು ಅಂತ ಸುದೀಪ್ ಅವರು ನೇರವಾಗಿ ಎಚ್ಚರಿಕೆ ಕೊಟ್ರು. ರದ್ದಾದ್ರೂ ಪರವಾಗಿಲ್ಲ ಅನ್ನೋ ಗಾಂಚಲಿ ಮಾತುಗಳು ಯಾರ ಬಾಯಲ್ಲೂ ಬೇಡ. ಇದು ಯಾರಪ್ಪನ ಮನೆಯೂ ಅಲ್ಲ. ಟಾಸ್ಕ್ ರದ್ದಾಗಬೇಕಾ ಬೇಡವಾ ಅಂತ ಬಿಗ್ ಬಾಸ್ ಡಿಸೈಡ್ ಮಾಡ್ತಾರೆ ಅಂತ ಮನೆಯ ಎಲ್ಲ ಸದಸ್ಯರಿಗೂ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿ ವಾರ್ನಿಂಗ್ ಕೊಡ್ತಾರೆ. ನೋಡಿದ್ರಿ ಅಲ್ಲ, ಕಳೆದ ವಾರದ ಟಾಸ್ಕ್ ನಲ್ಲಿ ಚೈತ್ರ ಅವರ ಮೋಸದ ಉಸ್ತುವಾರಿಯಿಂದ ಬೇಜಾರಾಗಿದ್ದ ಹನುಮಂತ ಅವರು ಈ ಆಟದ ನಿರ್ಧಾರವನ್ನ ನಾನು ಕೊಡಲ್ಲ, ಆಟ ರದ್ದಾದ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ. ಇನ್ನು ಈ ಮಾತು ಬಿಗ್ ಬಾಸ್ ನಿಯಮದ ವಿರುದ್ಧವಾಗಿದೆ. ಹಾಗಾಗಿ ಇದರಿಂದ ಕೋಪ ಮಾಡ್ಕೊಂಡ ಸುದೀಪ್ ಅವರು ಹನುಮಂತನಿಗೆ ಇನ್ನೊಂದ್ಸರಿ ಇದನ್ನ ಹೇಳಿದ್ರೆ ಮನೆಯಿಂದ ಆಚೆ ಹೋಗ್ತೀರಾ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.